ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TMW ಬೈಕ್ ಝೂಮ್. ನಿಮಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಗೆಳೆಯ ಶಂಕರ್ ಮಾತಾಡ್ತೀನಿ, ಫೌಂಡರ್ ಆಫ್ TMW ಗ್ರೂಪ್ಸ್. ಓಕೆ, ಇವತ್ತಿನ ಏನು ವಿಷಯ ಅಂದರೆ ಒಂದು ಇಂಪಾರ್ಟೆಂಟ್ ವಿಷಯ ನೋಡ್ತಾ ಇದ್ದೀವಿ. ಓಕೆ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತೊಂದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ಯಾಕಂದರೆ ಭಾಳ ದಿನ ಹೇಳ್ತಾ ಇದ್ವಿ ಒಂದು BS6 ಮಾಡೋದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅದು ಇವತ್ತು ಪ್ಲೇಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ ಅಂತ ಯಾರು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಏನಂದ್ರೆ ಇವಾಗ ಹೇಳ್ಬೇಕಾದ್ರೆ ನಾವು ನಾರ್ಮಲ್ ಆಗಿ ಒಂದು ಬಂದ್ಬಿಟ್ಟು ವೆಹಿಕಲ್ ಸರ್ವಿಸು ಮಾಡ್ತೀವಿ, ಮತ್ತೆ ವೆಹಿಕಲ್ ರಿವ್ಯೂ ಮಾಡ್ತೀವಿ, ಮತ್ತೆ ನಮ್ಮಲ್ಲಿ ವೆಹಿಕಲ್ ಸ್ಪೇಸ್ ಇದೆ, ಸ್ಪೇಸ್ ಬಗ್ಗೆ ನಿಮಗೆ ಡೀಟೇಲ್ ಹೇಳ್ಕೊಡ್ತೀವಿ. ಮತ್ತೆ ಲಾಸ್ಟ್ ಆಗಿ ಹೇಳ್ಬೇಕಾದ್ರೆ ವೆಹಿಕಲ್ ಮಾಡಲ್ ಟ್ರೈನಿಂಗ್ಸ್ ಅಂತ. ಓಕೆ ಅಂತ ಇವತ್ತೇನಂದ್ರೆ ಮಾಡಲ್ ಟ್ರೈನಿಂಗ್ ಒಂದು ಸ್ಟಾರ್ಟ್ ಮಾಡ್ತೀವಿ. ವೆಲ್ಕಮ್ ಟು TMW ಬೈಕ್ ಝೋನ್. ಟುಡೇ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ಸ್. Today we started the new playlist for that BS6 model trainings. Not only we talk about it in BS6, we talk about everything in the vehicles. Only BS6 ಟೆಕ್ನಾಲಜಿ ಬಗ್ಗೆ ಮಾತ್ರ ಮಾತಾಡೋದು ಅಲ್ಲ. ನಾವು ಇನ್ನು ಮುಂದಕ್ಕೆ ಬರುವಂಥ ವಿಡಿಯೋದಲ್ಲಿ ಒಂದು ಗಾಡಿನಲ್ಲಿ ಇರುವಂಥ ಈ ಪ್ರತಿಯೊಂದು ವಿಷಯನೂ ನಾವು ಅಂದರೆ A to Z ಅಂದರೆ ನಿಮಗೆ ಗಾಡಿಯಲ್ಲಿ ಇರುವಂಥ ಪಾರ್ಟ್ ಯಾವುದೇ ಪಾರ್ಟ್ ಇದ್ರೂ ಹೋದರೂ ಕೂಡ ಯಾವ ಥರ ಚೆಕ್ ಮಾಡಬೇಕು, ಅದರಿಂದ ನಿಮ್ಗೆ ಏನು ತೊಂದರೆ ಆಗುತ್ತೆ ಅದನ್ನು ನೀವು ಯಾವ ಥರ ರಿಪೇರಿ ಮಾಡಬೇಕು ಅನ್ನೋ ವಿಷಯನ ನಿಮಗೆ ಹೇಳ್ಕೊಡ್ತೀವಿ. ಅದೇ ನಮ್ಮ ಚಾನಲ್ಸಲ್ಲಿ. ಯಾಕಂದರೆ ನಾನು ಒಂದು ಆಟೋಮೊಬೈಲ್ ಫೀಲ್ಡನ್ನು ಒಂದು ಲಾಸ್ಟ್ 25 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಅಂತ ನಿಮಗೆ ನಾಟ್ ಇನ್ ಓನ್ಲಿ ಫಾರ್ BS6 ಅಂತಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ಎಲೆಕ್ಟ್ರಿಕಲ್ ಬಗ್ಗೆನೂ ನಿಮಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಯಾಕಂದರೆ ಫಸ್ಟ್ ನಾವು ಇದು BS6 ಮುಗಿಸ್ಬಿಡೋಣ. BS6 ಮುಗಿಸಿದ ಮೇಲೆ ನೆಕ್ಸ್ಟ್ ಬಂದು BS4 ಮುಗಿಸೋಣ, ಆಮೇಲೆ 2 ಸ್ಟ್ರೋಕ್ ಬಗ್ಗೆ ಮುಗಿಸೋಣ, ಆಮೇಲೆ ನಿಮಗೆ ಎಲೆಕ್ಟ್ರಿಕಲ್ ಗಾಡಿನೂ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಅಂತ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಏನೇನು ಟೆಕ್ನಾಲಜಿ ಬರುತ್ತೆ ಇವಾಗ ಅಂತ ಅದು ಟೆಕ್ನಾಲಜಿಗಳನ್ನ ಫುಲ್ ಕಂಪ್ಲೀಟಾಗಿ ನಿಮಗೆ ಅಪ್ಡೇಟ್ ಮಾಡಿಸ್ತೀನಿ. ಅಂದರೆ ಎಕ್ಸಾಂಪಲ್ ನೀವು ಒಂದು ಹೋಂಡಾ ಗಾಡಿ ನೀವು ತೊಗೊಂಡಿದ್ರೆ ಅಂತ ತಗೊಳ್ಳಿ. ಇವಾಗ ಹೋಂಡಾ ಗಾಡಿ ಇದೆ, ಆ ಹೋಂಡಾ ಗಾಡಿನ ತೊಗೊಂಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಾರ್ಮಲ್ ಆಗಿ ನಿಮಗೆ ಅಂದರೆ ಗಾಡಿಯಲ್ಲಿರುವಂಥ ವಿಷಯ ಪ್ರತಿಯೊಂದು, ಇವಾಗ ಎಕ್ಸಾಂಪಲ್ ಬಂದು ಗಾಡಿ ಅಂದರೆ ಬರೀ ಇವಾಗ ನಾವು ನೋಡೋದಕ್ಕೆ ಗಾಡಿ ಒಂದೇ ಅಂತಲ್ಲ, ಈ ಗಾಡಿಯಲ್ಲಿ ಪಾರ್ಟ್ ಸಪರೇಟ್ ಪಾರ್ಟ್ ಇರುತ್ತೆ. ಅಂದ್ರೆ ಬಾಡಿ ಪಾರ್ಟ್ಸ್ ಇರುತ್ತೆ, ಇಂಜಿನ್ ಪಾರ್ಟ್ಸ್ ಇರುತ್ತೆ, ಕರೆಕ್ಟ್ ಅಲ್ಲ, ಅಂತ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಅಂತ ಇರುತ್ತೆ ಅಂತ. ಯಾಕಂದ್ರೆ ಇಂಜಿನ್ ಅಂದ್ರೆ ಏನು, ಇಂಜಿನ್ ಒಳಗಿರೋ ಪಾರ್ಟ್ಸ್ನ ಯಾವ ಥರ ಚೆಕ್ ಮಾಡೋದು, ಯಾವ ಥರ ರಿಪೇರಿ ಮಾಡೋದು ಅಂತ ಅದ್ರ ಬಗ್ಗೆ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಕ್ಲಚ್ ಅಂದ್ರೆ ಏನು, ಆಮೇಲೆ ACG ಅಂದ್ರೆ ಏನು, ಓಕೆ, ಸೆಲ್ಫ್ ಮೋಟರ್ ಯಾವ ಥರ ರೆಡಿ ಮಾಡೋದು, ಮತ್ತು ಕಾರ್ಬೊರೇಟರ್ನ ಯಾವ ಥರ ರೆಡಿ ಮಾಡೋದು, ಓಕೆನಾ, ಆ ಥರ ವೈರಿಂಗ್ ಯಾವ ಥರ ಮಾಡೋದು, ವೈರಿಂಗ್ ಡಯಾಗ್ರಾಮ್ ಯಾವ ಥರ ನೋಡೋದು, ವೈರಿಂಗ್ ನಾವು ಯಾವ ಥರ ನಾವೇ ಒಂದು ಆಲ್ಟ್ರೇಷನ್ ಹಂಗೆ ಮಾಡೋದು ಅಂತ ಪ್ರತಿಯೊಂದು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ. ದಯವಿಟ್ಟು ಇಂತೆಲ್ಲ ಕಳ್ಸ್ಕೊಳ್ಳೋಕೋಬೇಡಿ. ನೀವು ಮಾಡಬೇಕಾದ್ರೆ ಒಂದೇ ಒಂದು ಉದ್ದೇಶ ಅಂದರೆ ನಮ್ಮ ಚಾನಲ್ಸ್ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಏನು ಡೌಟ್ಸ್ ಇದೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಆಡಿ, ಖಂಡಿತವಾಗ್ಲೂ ನಿಮಗೆ ಅದನ್ನು ನಾನು ಆದಷ್ಟು ನಿಮಗೆ ನಾನು ಸಾಲ್ವ್ ಮಾಡಿಸ್ತೀನಿ ಅಂತ. ಏನಂದ್ರೆ ಇವಾಗ ನಾವು ಬರೀ ಒಂದು ಯೂನಿಕಾರ್ನ್ ಗಾಡಿ ಮಾತ್ರ ಅಂತಲ್ಲ, ಹೋಂಡಾದಲ್ಲಿರುವಂಥ ಗಾಡಿಗಳನ್ನ ಎಲ್ಲ ಗಾಡಿನೂ ಫಸ್ಟ್ ಮುಗಿಸಿದ್ಬಿಟ್ಟು ಆಮೇಲೆ ಬರ್ಬೇಕಾದ್ರೆ ಆ ಬೇರೆ ಗಾಡಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ. ಮೇನ್ ಏನಪ್ಪ ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಇದು ಒಂದು ಚಾರ್ಟ್ ಒಂದು ಕೊಟ್ಟಿದ್ದೀನಿ. ಈ ಚಾರ್ಟ್ ನ ದಯವಿಟ್ಟು ಕ್ಲೀನ್ ಆಗಿ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಓಕೆನಾ, ಇಲ್ಲಾಂದ್ರೆ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗೆಲ್ಲ ಬೇಕಾಗುತ್ತೋ ಅವಾಗೆಲ್ಲ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಏನಂದ್ರೆ ಈ ಚಾರ್ಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಎಕ್ಸಾಂಪಲ್ ನೋಡ್ರೆ ಈ ಕಡೆ ಲೆಫ್ಟ್ ಸೈಡ್ ಕೊಟ್ಟಿದ್ದೀನಲ್ಲ, ಅದೆಲ್ಲ ಬಂದ್ಬಿಟ್ಟು ಶಾರ್ಟ್ ಫಾರ್ಮ್. ಈ ಕಡೆ ಕೊಟ್ಟಿದ್ದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ರೈಟ್ ಸೈಡ್ ಇರೋದೆಲ್ಲ ಬಂದ್ಬಿಟ್ಟು ಫುಲ್ ಫಾರ್ಮ್. ಅಂದ್ರೆ ಎಕ್ಸಾಂಪಲ್ ABS ಅಂತ ಇದೆ, ಆಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಅಂದ್ರೆ ABS ಅಂದ್ರೆ ನಿಮ್ಗೆ ಆಂಟಿ ಬ್ರೇಕ್ ಲಾಕ್ ಸಿಸ್ಟಮ್ ಅಂತ ನಿಮ್ಗೆ ಗೊತ್ತಿರಬೇಕು. ಆ ತರ APS ಅಂದ್ರೆ ಆಕ್ಸಿಲೇಷನ್ ಪೊಸಿಷನ್ ಸೆನ್ಸರ್ ಅಂತ. CAN ಅಂದ್ರೆ ಏನು, ಕಂಟ್ರೋಲ್ ಏರಿಯಾ ನೆಟ್ವರ್ಕ್. ಆ ತರ CBS ಅಂದ್ರೆ ಕಾಂಬಿನೇಷನ್ ಬ್ರೇಕ್ ಸಿಸ್ಟಮ್ ಅಂತ. CKP ಸೆನ್ಸರ್ ಅಂದ್ರೆ ಕ್ರಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್. ಈ ತರ ಪ್ರತಿಯೊಂದಕ್ಕೂ ಇರುತ್ತೆ. DLC ಅಂದ್ರೆ ಏನು, ಡಾಟಾ ಲಿಂಕ್ ಕನೆಕ್ಟರ್ಸ್ ಅಂತ. ಯಾಕಂದ್ರೆ ECT ಅಂದ್ರೆ ಏನು ಅಂದ್ರೆ ಇಂಜಿನ್ ಕಂಟ್ರೋಲ್ ಟೆಂಪರೇಚರ್ ಸೆನ್ಸರ್. ಈ ತರ ನಿಮಗೆ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಆಯಿಲ್ ಪ್ರೆಷರ್ ಸೆನ್ಸರ್ ಅಂದ್ರೆ ಏನು, ಅದ್ರದ್ದು ಎಲ್ಲಾನು ನಿಮ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ನಾನು ನಿಮಗೆ ಖಂಡಿತ ಹೇಳ್ತೀನಿ. ಇದೊಂದು 2 ಶಾರ್ಟ್ ಇರುತ್ತೆ, ನೋಡಿ ಇದನ್ನೊಂದು ಅಂತಷ್ಟೇ. ಇದೆರಡು ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಅವಾಗ ಇದನ್ನ ಯೂಸ್ ಮಾಡೋಂಥ ವಿಷಯ ಇರುತ್ತೆ. ಈಗ ಎಕ್ಸಾಂಪಲ್ ಬರೀ MRP ಸೆನ್ಸರ್ ಅಂತ ಕೊಟ್ಟಿರ್ತಾರೆ, ಅದ್ರದ್ದು ಫುಲ್ ಮೀನಿಂಗ್ ಗೊತ್ತಾದ್ರೆ ನೀವು ಆಟೋಮೆಟಿಕ್ ಅದರಲ್ಲಿ ಅರ್ಥ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಅಂದ್ರೆ ಮ್ಯಾನಿಫೋಲ್ಡ್ ಅಬ್ಸಲ್ಯೂಟ್ ಪ್ರೆಷರ್ ಸೆನ್ಸರ್ ಇರುತ್ತೆ. ಓಕೆನಾ, ಆತರ ಇವಾಗ ಎಕ್ಸಾಂಪಲ್ PGMF ಅಂತ ಹೇಳ್ತಾರೆ. ಏನಂದ್ರೆ PGMF ಅಂದ್ರೆ ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಟರ್ ಸಿಸ್ಟಮ್ ಅಂತ ಗೊತ್ತಾಗುತ್ತೆ. ಆ ತರ SCS ಅಂದ್ರೆ ಏನು, ಸರ್ವಿಸ್ ಚೆಕ್ ಕನೆಕ್ಟರ್ ಅಂತ ಇರುತ್ತೆ. ಈ ತರ ಎಲ್ಲಾನು ಇರುತ್ತೆ. TCP ಅಂದ್ರೆ ಏನು, ಥ್ರಾಟಲ್ ಕಂಟ್ರೋಲ್ ಪೊಸಿಷನ್ ಸೆನ್ಸರ್ ಅಂತಾರೆ. ಹಾಗೆ ಅಂತ ಇದ್ರ ಬಗ್ಗೆ ಪಿನ್ ನಿಮ್ಗೆ ಎಲ್ಲಾನು ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಸ್ ನ. ಓಕೆ, ಇದು ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಬೇರೆಯವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ಇದನ್ನ ನೀವು ಬೇರೆಯವ್ರಿಗೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಶೇರ್ ಮಾಡಿ, ಅಷ್ಟೇ ಸಾಕು. ಓಕೆನಾ, ಆಮೇಲೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಸಾಕು. ಆಟೋಮೆಟಿಕ್ ಬೇರೆಯವ್ರಿಗೆ ಹೋಗುತ್ತೆ. ಅವ್ರಿಗೆ ಇಷ್ಟ ಆದವರು ಅವ್ರು ನೋಡಿ ವಿಡಿಯೋ ನೋಡಿ ಅವ್ರು ಲೈಕ್ ಮಾಡೋದು, ಶೇರ್ ಮಾಡೋದು, ಇಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವ್ರ ಇಷ್ಟ. ಬಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾಕಂದ್ರೆ ಇನ್ನೊಂದು ನಾಳೆ ನಾಡದ್ರಲ್ಲಿ ನಿಮಗೆ ಕಂಟಿನ್ಯೂ ಆಗಿ ಫಸ್ಟ್ ಬೇಸಿಕ್ ಇಂದ ನಿಮ್ಗೆ ಎಲ್ಲಾನು ಗಾಡಿ ಬಗ್ಗೆ ಒನ್ ಬೈ ಒನ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅದವರೆಗೂ ನಿಮ್ಮ ಹತ್ರ ಹೊರಡ್ತಿರೋದು ನಿಮ್ಮ ಶಂಕರ್.